ನಿಜ ಹಾಕಿದೆ. ಹುಚ್ಚಿ ಆಡಂಗ ಆಡ್ತಿದ್ದಾಳೆ. ಯಾರು ಹಾಕ್ತಾರೆ ಸರ್? ಅವಳು ನಿಜವಾಗ್ಲೂ ನೇರವಾಗಿದ್ದಿದ್ರೆ ಅವಳು ರನ್ನರ್ ಅಪ್ ಆಗ್ತಾ ಇದ್ಲು. ಬಟ್ ಅವಳ ಮನ್ಸಲ್ಲಿ ಕಾವ್ಯ ಓಡಿಸ್ಬೇಕು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವಳದೇ ಆಟ ಆಡ್ಬೇಕು ಅನ್ನೋದು ಅದು ಒಳ್ಳೇದಲ್ಲ, ಅವಳಿಗೆ ಒಳ್ಳೇದಿಲ್ಲ ಇದು. ಅಯ್ಯೋ ಎಷ್ಟು ಕೆಟ್ಟದಾಗಿ ಧ್ರುವಂತಂತೂ ನಿಜವಾಗ್ಲೂ ಹುಚ್ಚಿನಾಗ್ಬಿಟ್ಟ ಅವನು. ನಿಜವಾಗ್ಲೂ ಒಂಥರ ಹುಚ್ಚಿ ನಾಗವಲ್ಲಿ ಆಡಂಗ ಆಡ್ತಾ ಇದ್ಲು ಅವಳು. ನಾಗವಲ್ಲಿ ಥರನೇ ಆಡ್ತಾ ಇದ್ಲು. ಆಮೇಲೆ ಅವಳು ನನ್ನ ಅಭಿವೃದ್ಧಿ, ನನ್ನ ಕ್ಷೇಮ, ನಂದಿದು ಅಂತ ಆಡ್ತಾಳೆ. ಆದರೆ ಅಲ್ಲಿ ನೋಡ್ತಾ ಇದ್ದೀನಿ. ಗಿಲ್ಲಿ, ಆಬ್ವಿಯಸ್ಲಿ ಗಿಲ್ಲಿ. ಗಿಲ್ಲಿ ಅವನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಆಮೇಲೆ ಹೊರಗೊಂದು ಒಳಗೊಂದು ಇಲ್ಲ. ಅವನು ನೇರವಾಗಿ ಏನಿದ್ರು ನೇರವಾಗೇ ಹೇಳ್ತಾನೆ. ನೇರವಾಗಿ ಹೇಳ್ಬಿಟ್ಟು ನಿಷ್ಠುರ ಆಗ್ತಾರೆ ರಘುನ ಜೊತೆ. ಅದೊಂದು ಬೇಜಾರು. ರಘುನು ತುಂಬ ಚೆನ್ನಾಗಿ ಆಡ್ತಿದ್ದಾನೆ. ಗಿಲ್ಲಿ ಅಂತೂ ಸೂಪರಾಗಿ ಆಡ್ತಾ ಇದ್ದಾನೆ. ಅದೇ ಅವ್ರಿಗೆ ಬಿಟ್ಟಿದ್ದು. ಅವರು ಅದಕ್ಕಿಂತ ಜಾಸ್ತಿ ಇರಿಟೇಟ್ ಮಾಡ್ತಿದ್ದಾರಲ್ಲ, ಅವ್ರು ಒಳಗೆ ಮಸ್ಲತ್ ಮಾಡ್ತಿದ್ದಾರೆ. ಇವ್ನು ನೇರವಾಗಿ ಮಾಡ್ತಾ ಇದ್ದಾನೆ. ಹಂಗಾಗಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಗಿಲ್ಲಿ. ಹೌದು, ಕಾಮಿಡಿ ಮುಖಾಂತರ ಹೇಳಿದ್ರೂ ಸತ್ಯ ಇರುತ್ತೆ ಅದರಲ್ಲಿ. ಅವನೇನು ಸುಳ್ಳು ಹೇಳೋದಿಲ್ಲ. ಆದರೆ ಅವನು ಹರ್ಟು ಆಗಬಾರ್ದು, ಆ ಸತ್ಯ ತಿಳಿಬೇಕು ಅಂತ ಅವನು ಆ ಥರ ಹೇಳ್ತಾನೆ. ಅರ್ಥ ಮಾಡ್ಕೊಳ್ಳಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಆದರೆ ಗೆಲ್ಲೋದೇ ಗಿಲ್ಲಿ ಅಲ್ವಾ. ಅವನು ಅರ್ಥ ಮಾಡ್ಕೊಂಡು ಅವನ ಜೊತೆ ಇದ್ದರೆ ಒಂದು ರನ್ನರ್ ಅಪ್ ಆದರೂ ಆಗ್ತಾರೆ. ರನ್ನರ್ ಅಪ್ ಆದರೂ ಆಗ್ತಾರೆ. ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಇಲ್ಲ, ಕಾವ್ಯ ರನ್ನರ್ ಅಪ್ ಆಗಲ್ಲ. ಅವಳು ಮಾಸ್ಟರ್ ಮೈಂಡ್ ಅವಳದು. ಅವಳೇನು ಆಗೋದಿಲ್ಲ. ರಘು ಆಗ್ತಾರೆ. ರಘು ಚೆನ್ನಾಗಿ ಆಡ್ತಾ ಇದ್ದಾರೆ. ಅಯ್ಯೋ ಹುಚ್ಚಿ ಥರ ಆಡ್ತಾ ಇದ್ದಾಳೆ ಅವಳನ್ನ. ನಾನು ನಿಜವಾಗ್ಲೂ ಅವಳು ಫಸ್ಟು ರನ್ನರ್ ಅಪ್ ಅಂದ್ಬಿಟ್ಟು ನಾನು ರಕ್ಷಿತಾ ಮತ್ತು ಗಿಲ್ಲಿ ಅಂದ್ಕೊಂಡಿದ್ದೆ. ಈಗ ಎಷ್ಟು ಕೆಟ್ಟದಾಗಿ ಆಡ್ತಿದ್ದಾಳೆ ಅಂದರೆ ನಿಜವಾಗ್ಲೂ ಒಂಥರ ಅದನ್ನು ಇದು ಭರತನಾಟ್ಯ ಆಡಂಗೆ ಆಡ್ತಾಳಪ್ಪ. ಒಂಚೂರು ಅವಳು ಮಾತಾಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಅವಳೇ ಮೈಂಡ್ ಗೇಮ್ ಮಾಡ್ತಿದ್ದಾಳೆ. ಕಾವ್ಯನ ಎಲಿಮಿನೇಟ್ ಮಾಡಬೇಕು, ಕಾವ್ಯನ ಮೊದಲು ಓಡಿಸ್ಬೇಕು ಅಂತ ಇದ್ದಾಳೆ. ಆದರೆ ಗಿಲ್ಲಿ ಕಾವ್ಯ ಚೆನ್ನಾಗಿರೋದು ಅವಳು ಸಹಿಸ್ತಾ ಇಲ್ಲ ಅಂತ ಎಲ್ಲರಿಗೂ ಅದು ಗೊತ್ತಾಗ್ತಿದೆ. ಅಯ್ಯೋ ಎಷ್ಟು ಕೆಟ್ಟದಾಗಿ ಧ್ರುವಂತಂತೂ ನಿಜವಾಗ್ಲೂ ಹುಚ್ಚಿನಾಗ್ಬಿಟ್ಟ ಅವನು. ನಿಜವಾಗ್ಲೂ ಒಂಥರ ಹುಚ್ಚಿ ನಾಗವಲ್ಲಿ ಆಡಂಗೆ ಆಡ್ತಾ ಇದ್ಲು ಅವಳು. ನಾಗವಲ್ಲಿ ಥರನೇ ಆಡ್ತಾ ಇದ್ಲು. ಆಮೇಲೆ ಅವಳು ನನ್ನ ಅಭಿವೃದ್ಧಿ, ನನ್ನ ಕ್ಷೇಮ, ನಂದಿದು ಅಂತ ಆಡ್ತಾಳೆ. ಆದರೆ ಅಲ್ಲಿ ನೋಡಿದ್ರೆ ಅವಳೇ ಮಾಸ್ಟರ್ ಮೈಂಡು. ನಿಜವಾಗ್ಲೂ ಅವಳು ಮುಖವಾಡ ಅಲ್ಲೂ ಗೊತ್ತಾಯಿತು. ಸರಿ ನೋಡಿ ಅದರಲ್ಲೇ ಗೊತ್ತಾಗ್ತಿದೆಯಲ್ಲ, ಅವಳು ಆಟ ಆಡೋದ್ರಲ್ಲೇ ಗೊತ್ತಾಗ್ತಾ ಇದೆ. ಅವಳು ಮಾತ್ರ ಕರೆಕ್ಟು, ಇನ್ನು ಇರೋರೆಲ್ಲ ಮಿಕ್ಕಿರೋರೆಲ್ಲ ನಿಜ, ಅದು ಸುಳ್ಳು. ಅವಳು ಹೆಂಗೆ ಆಡ್ತಾಳೆ ಅಂತಂದರೆ ಮಾಸ್ಟರ್ ಮೈಂಡ್. ಈಗ ನಾನೇ ಸರಿ, ನಂದೇ ನಡಿಬೇಕು, ನಾನೇ ಆಡಬೇಕು, ನಾನೇ ಡೈರೆಕ್ಟ್ ಇದಕ್ಕೆ ಫೈನಲಿಸ್ಟ್ಗೆ ಹೋಗ್ತೀನಿ ಅಂತ ಅವಳಿಗೆ ಅಷ್ಟೊಂದು ಅಹಂ ಇದೆ ಅವಳಿಗೆ. ನಡೀತಾ ಇದೆ. ಮೋಸ್ಟ್ಲಿ ಸ್ಪಂದನ ಹೋಗ್ಬೋದು ಅಂದ್ಕೊಂಡಿದ್ದೀನಿ ನಾನು. ಸ್ಪಂದನ ಹೋಗ್ತಾಳೆ. ಇಲ್ಲ ಅವಳೆಲ್ಲೂ ಸ್ಟ್ಯಾಂಡ್ ಆಗ್ತಾ ಇಲ್ಲ. ಅವಳು ಎಷ್ಟು ಬೇಕೋ ಅಷ್ಟು ಮಾತಾಡ್ತಾಳೆ, ಸುಮ್ಮನೆ ಹಂಗೆ ನಿಂತ್ಕೊಳ್ತಾಳೆ. ಆಟದಲ್ಲೂ ಏನು ಅಷ್ಟೊಂದಿಲ್ಲ. ಅಲ್ಲಿ ಆಡ್ತಿರೋದು ಗಿಲ್ಲಿ, ಸೂರಜ್, ಆಮೇಲೆ ರಘು. ಈ ಅವ್ರಂತರೂ ಬಿಡಿ, ಅವ್ರು ಮಾತಾಡೋಂಗೇ ಇಲ್ಲ. ಅವರು ಆಟ ಆಡಿದ್ದೆಲ್ಲ ಯಾವುದು ವಿನ್ ಆಗಿದ್ದಾರೆ? ಯಾವುದು ವಿನ್ ಆಗಿಲ್ಲ. ಬೇಕಂತಲೇ ಮಾಡಿದೆ ಅಂತ ಈ ಸಲ ಹೇಳಿದ್ದಾರೆ ನೋಡಿ. ನಾನು ಬೇಕಂತಲೇ ಆಟ ಆಡಿದೆ. ಅವಳಿಂದನೇ ಮನೆಯಲ್ಲೆಲ್ಲ ಇದು ಲಗ್ಜರಿ ಬಜೆಟ್ ಹೋಯ್ತು. ಅಶ್ವಿನಿ ಏನೋ ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ. ಈಗ ಚೈತ್ರ ಮತ್ತು ರಜತ್ ಹೊರಗಡೆ ಬಂದರು. ಅವರು ಗೆಸ್ಟ್ ಆಗಿ ಕಳಿಸ್ಕೊಟ್ಟಿದ್ದು ಹೇಳಿ ಅವರು ಇದ್ದಿದ್ದು ಎಷ್ಟು ಚೆನ್ನಾಗಿತ್ತು ಮತ್ತು ಹೊರಗಡೆ ಬಂದಿದ್ದು ಇಲ್ಲ, ಚೈತ್ರ ಹೊರಗೆ ಬಂದಿದೆ ಒಳ್ಳೆಯದು. ಬೇರೆಯವರಿಗೆ ಅವಕಾಶ ಕೊಟ್ಟಂಗೆ ಆಗುತ್ತೆ. ಅವಳು ಆಲ್ರೆಡಿ ಆಟ ಆಡಿದ್ದಾಳಲ್ಲ, ಬೇಡ, ಅವಳು ಬಂದಿದ್ದೆ ಒಳ್ಳೆಯದು. ರಜತ್ ಚೆನ್ನಾಗಿ ಆಡ್ತಾ ಇದ್ರು. ಅವರು ಏನು ಅಷ್ಟೇ, ಅವ್ರೇನು ಚೆನ್ನಾಗಿ ಆಡ್ತಾ ಇಲ್ಲ ರಜತ್. ಡಮ್ಮಿ. ಆಮೇಲೆ ಹೊರಗಡೆ ಎಲ್ಲ ತಿಳ್ಕೊಂಡು ಬಂದಿದ್ದಾರೆ ಅವರು. ಹಾಗಾಗಿ ಒಳಗಡೆ ಸರಿಯಾಗಿ ಆಟ ಆಡ್ತಾ ಇಲ್ಲ ಅಂತ ಅನಿಸ್ತದೆ. ಬರೀ ಗಲಾಟೆ, ಒಂದು ಡೀಸೆಂಟೇ ಇಲ್ಲ, ಡಿಸಿಪ್ಲಿನೂ ಇಲ್ಲ ಅವ್ರು ಬಂದ ಮೇಲೆ. ಹೊರಗಡೆ ಹೋಗಿದ್ದೆ ಬೆಟರ್. ಧನುಷ್ ಆಟ ಆಡ್ತಿದ್ದಾರೆ, ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಆದರೆ ಈ ಗಿಲ್ಲಿಯಿಂದ ಅವರು ಕಾಂಪಿಟೇಟರ್ ಅಂತ ಗಿಲ್ಲಿ ಅಂತ ತಿಳ್ಕೊಂಡು ಅವ್ನು ಆಟ ಆಡ್ತಿಲ್ಲ, ಅಲ್ಲೇ ಸ್ಟಾಪ್ ಮಾಡ್ತಾರೆ. ನಿಜವಾಗ್ಲೂ ಅವನು ಗಿಲ್ಲಿಗೆ ಸೈಡ್ ಹೊಡಿಬೋದು, ಅಷ್ಟು ಚೆನ್ನಾಗಿ ಆಡ್ತಾನೆ ಅವನು. ಧನುಷ್ ಮತ್ತು ರಘು.
ರಕ್ಷಿತ ಇರಬಾರ್ದು, ಇರಬಾರ್ದ? ನಿಜ ಇರಬಾರ್ದು. ಅವಳಿಂದ ಲಾಸ್ಟ್ ಎಷ್ಟು ಟೈಮ್ ನಿಮಗೆ ತುಂಬ ಇಷ್ಟ ಆಗಿದ್ರು ತುಂಬ ಇಷ್ಟ ಆಯಿತು. ನಾನೇ ಅವಳನ್ನ ಓಟ್ ಹಾಕಿದೆ, ನಿಜ ಸರ್, ನಾನು ಓಟ್ ಹಾಕಿದ್ದೆ. ಈಗ ನೋಡಿದ್ರೆ ಅವಳಿಂದ ಎಲ್ಲರೂ ಅವಳೇ ಸರಿ ಅನ್ನೋದು ಎಷ್ಟು ನ್ಯಾಯ? ಅವಳೇ ಸರಿ, ನಂದೇ ನಡಿಬೇಕು, ನಾನೇ ಇರಬೇಕು ಅಂತ ಸುದೀಪ್ ಸರ್ ಅರ್ಥ ಮಾಡಿ ಹೇಳಿದ್ರೂ ಅವಳು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂದಮೇಲೆ ಅವಳು ಹೋಗಬೇಕು ಅಂತ ನನ್ನ ಇಷ್ಟ. ಅಂದ್ರೆ ಈಗ ಹೊರಗಡೆಯಿಂದ ಓಟ್ ಹಾಕ್ತಾ ಇದಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಅವಳು ಹೌದು ನೋಡಿ ಗಾಯ್ಸ್ ಅಂತಂದು ಹೇಳ್ಕೊತಾನೆ ಅವಳು ಜನಗಳನ್ನ ಪೋಟ್ರಿ ಮಾಡ್ತಾ ಇದ್ದಾಳೆ. ಬಟ್ ಅದು ನಡೆಯೋದಿಲ್ಲ, ಎಲ್ಲ ನೋಡ್ತಾ ಇದ್ದಾರೆ. ಆಗಲೇ ನೀವು ಫೇಸ್ಬುಕ್ಕು ಎಲ್ಲ ಕಡೆ ನೋಡ್ತೀರ, ಅವಳನ್ನ ಮೊದಲು ಕಳಿಸಿ ಅಂತ ಬರ್ತಾ ಇದೆ. ಬಟ್ ನನಗೂ ತುಂಬ ಇಷ್ಟ ರಕ್ಷಿತಾ ಆಗಿದ್ಲು ಫಸ್ಟ್ ಸ್ಟಾರ್ಟಿಂಗ್, ಯಾಕಂದರೆ ಅವಳು ನೇರ ನುಡಿ, ಅವಳಲ್ಲಿ ಕಲ್ಮಶ ಇಲ್ಲ ಅಂತ. ಆದರೆ ಇವಾಗ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಅವಳಂತ ಇದು ಬಿಗ್ ಬಾಸಲ್ಲಿ ಯಾರೂ ಇಲ್ಲ. ಇನ್ನು ರಾಶಿಕಾ ಅವ್ರಿಗೆ ರಾಶಿಕಾ ಸೂರಜ್ ಅವರಿಬ್ಬರು ಪ್ಲಾನಿಂಗ್ ಮಾಡ್ಕೊಂಡು ಆಡ್ತಿದ್ದಾರೆ. ಸೂರಜ್ ಗೆಲ್ಲಿ ಅಂತ ಅಂದು ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾಳೆ. ರಾಶಿಕಾ ಏನು ಅಷ್ಟೊಂದೇನು ಸೂರಜ್ಗೆ ಪೊಟೆನ್ಷಿಯಲ್ ಇದೆ ಆಡೋ ಅಂಥದ್ದು. ಹಾಂ ಇದೆ. ಅವ್ನು ಮಾತಾಡೋ ನೋಡಿ, ಅವ್ನು ಎಲ್ಲರಿಗೂ ನೇರವಾಗೇ ಮಾತಾಡ್ತಾನೆ. ಆಮೇಲೆ ತಪ್ಪು ಸರಿ ಎಲ್ಲ ತಿಳ್ಕೊಂಡು ಮಾತಾನೆ. ಅವ್ರಿಗೆ ಸೇವ್ ಮಾಡಬೇಕು, ಅವ್ರ ಬಗ್ಗೆ ಮಾತಾಡ್ಬೇಕು, ಆ ಥರ ಇಲ್ಲ. ಏನಾದ್ರು ನೇರವಾಗೇ ಮಾತಾಡ್ತಾನೆ. ಆದರೆ ಅವನು ಎಲ್ಲೋ ಒಂದು ಕಡೆ ಅವನು ಹಂಗೆ ಹೋಲ್ಡ್ ಆಗ್ತಾ ಇದ್ದಾನೇನೋ ಅಂತ ಅನಿಸ್ತಾ ಇದೆ. ಮಾಳು ಏನೂ ಇಲ್ಲ, ಮಾಳು ಅಣ್ಣ ತಂಗಿ ಅಷ್ಟೇ, ಅದು ಕಾಂಬಿನೇಷನ್ ಇನ್ನೇನಿಲ್ಲ. ಉತ್ತರ ಕರ್ನಾಟಕದವ್ರು ಅವ್ರು ಹಾಕ್ಬೇಕಷ್ಟೇ. ಅವರು ಅಣ್ಣ ತಂಗಿ ಅನ್ನೋದು ಒಂದು ಬಂದಿದೆ ರಕ್ಷಿತಾಗೆ ಮತ್ತು ಮಾಳುಗೆ. ಅದು ಬಿಟ್ಟರೆ ಇಲ್ಲ ಅದಕ್ಕೂ ಹೌದು, ಉತ್ತರ ಕರ್ನಾಟಕದವರು ಮಾಳುಗೆ ಸಪೋರ್ಟ್ ಮಾಡ್ತಾರೆ ಅಂತ, ಆಮೇಲೆ ನಮ್ಮ ತುಳುನಾಡವರು ಇವ್ರು ರಕ್ಷಿತಗೆ ಸಪೋರ್ಟ್ ಮಾಡ್ತಾರೆ ಅಂತ, ಅವರಿಬ್ಬರು ಈ ಥರ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ. ಈಗ ಸದ್ಯ ಪರಿಸ್ಥಿತಿ ನೋಡಿದ್ರೆ ಟಾಪ್ 5 ಯಾರು ಬರ್ಬೋದು? ಟಾಪು ಕಾವ್ಯ, 5 ಜನ. ಅದೇ ಟಾಪ್ 5 ಕಾವ್ಯ, ಥರ್ಡ್ ಬಂದು ಧನುಷ್, ಆಮೇಲೆ ಸೆಕೆಂಡ್ ಬಂದುಬಿಟ್ಟು ರಘು, ಆಬ್ವಿಯಸ್ಲಿ ಇವರು ಗಿಲ್ಲಿ ಸೂಪರ್ ಗಿಲ್ಲಿನೇ. ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಬೇರೆ ಯಾರು? ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಇಡೀ ಕರ್ನಾಟಕ ಸ್ಟ್ಯಾಂಡ್ ಆಗುತ್ತೆ ಸರ್. ಸೀರಿಯಸ್ಲಿ ಇದು ನಿಜವಾಗ್ಲೂ ಗಿಲ್ಲಿ ಗೆಲ್ತಾರೆ. ಆದರೆ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಕರ್ನಾಟಕನೇ ಸ್ಟ್ಯಾಂಡ್ ಆಗಿ ಅವ್ರನ್ನ ಡೈರೆಕ್ಟಾಗಿ ಕ್ವಶನ್ ಕೇಳ್ತಾರೆ. ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಬಿಗ್ ಬಾಸ್ ಫೇಕ್. ಗಿಲ್ಲಿನೇ ಟಾಪ್ ಒನ್ ಮ್ಯಾನ್ ಶೋ. ಹಾಂ, ಈಗ ಮೊನ್ನೆ ಹೈದರಾಬಾದಲ್ಲೂ ಗಿಲ್ಲಿ ಸಪೋರ್ಟ್ ಮಾಡ್ಕೊಂಡು ವಿದೇಶದಲ್ಲೂ ಎಷ್ಟೊಂದು ಜನ ಅವನ್ನ ಗಿಲ್ಲಿ ಅಂತಿದ್ದಾರೆ. ಆಮೇಲೆ ಎಷ್ಟೊಂದು ರೀಲ್ಸ್ಗಳು ನಡೀತಿದೆ ಗಿಲ್ಲಿಯಿಂದ. ತುಂಬ ಚೆನ್ನಾಗಿ ಅವನ್ನ ಆಟ ಆಡ್ತಿದ್ದಾನೆ ಗಿಲ್ಲಿ. ಮಹಾರಾಷ್ಟ್ರದಲ್ಲಿ ಒಬ್ರು ಮಾಡಿದ್ರು ಗಿಲ್ಲಿ ಸಪೋರ್ಟ್ ಅವರು. ಹೌದು ಎಲ್ಲ ಸ್ಟೇಟ್ಗಳಲ್ಲೂ ಮಾಡ್ತಾರೆ, ಕರ್ನಾಟಕ ಅಲ್ಲದೆ ಹೊರಗಿನ ಸ್ಟೇಟ್ಗಳಲ್ಲೂ. ಹೌದು. ಈ ಹೆಸರು ಮಾಡೋಕೆ ಏನು ಕಾರಣ ಇರ್ಬೋದು ಇಷ್ಟೊಂದು? ಅವ್ನು ನೇರ ನುಡಿ, ನಿಷ್ಠಾವಂತ, ಇನ್ನೂ ಬಡವ, ಚಾಪೆ ಮೇಲೂ ಮಲ್ಗೋಕ್ಕೂ ಸೈ, ಲಕ್ಸುರಿ ಹಾಸಿಗೆ ಮೇಲೂ ಮಲ್ಗೋಕ್ಕೂ ಸೈ ಅವನು. ಹಾಗಾಗಿ ಗಿಲ್ಲಿ ಟಾಪ್ 1. ನಿಮ್ಮ ಸಪೋರ್ಟ್ ಗಿಲ್ಲಿ. ದಿವಸ ರಕ್ಷಿತಾ ಓಟ್ ಹಾಕ್ತಾ ಇದ್ರಿ? ನಿಜ ಹಾಕಿದೆ, ಹುಚ್ಚಿ ಆಡಂಗೆ ಆಡ್ತಿದ್ದಾಳೆ. ಯಾರು ಹಾಕ್ತಾರೆ ಸರ್? ಅವಳು ನಿಜವಾಗ್ಲೂ ನೇರವಾಗಿದ್ದಿದ್ರೆ ಅವಳು ರನ್ನರ್ ಆಫ್ ಆಗ್ತಾ ಇದ್ಲು. ಬಟ್ ಅವಳು ಮನಸ್ಸಲ್ಲಿ ಕಾವ್ಯ ಓಡಿಸ್ಬೇಕು, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವಳದೇ ಆಟ ಆಡಬೇಕು ಅನ್ನೋದು ಅದು ಒಳ್ಳೇದಲ್ಲ, ಅವಳಿಗೆ ಒಳ್ಳೇದಿಲ್ಲ. ಇದು ಚಿಕ್ಕ ಹುಡುಗಿ ಅಂತ, ಬಡವ್ರ ಹುಡುಗಿ ಅಂತ, ನಿಷ್ಠಾವಂತ ಆಟ ಆಡ್ತಿದ್ದಾಳೆ ಅಂತ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಇವಾಗ ನೋಡಿದ್ರೆ ಅವಳು ಮುಖವಾಡ ಗೊತ್ತಾಗ್ತಾ ಇದೆ. ಈಗಲೇ ತಿದ್ಕೊಂಡ್ರೆ ಏನಾದ್ರು ಚಾನ್ಸಸ್ ಇದೆಯಾ? ನೋ ಚಾನ್ಸ್ ಅನಿಸುತ್ತೆ. ತಿದ್ದಕ್ಕೆ ಸಾಧ್ಯನೇ ಇಲ್ಲ, ತಿದ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಪ್ರೇಮ. ಥ್ಯಾಂಕ್ ಯು.